ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಫಿಕ್ಸ್ ಆಯ್ತಾ ಮುಹೂರ್ತ ಅನ್ನುವಂತಹ ಪ್ರಶ್ನೆ. ದರ್ಶನ್ರ ಹೊಸ ಹೊರಬರುವಂತಹ ಕಾಲ ಈಗಾಗಲೇ ಸನ್ನಿಹಿತ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ದಾಸರ ಪರ ವಕೀಲರು ಮಾಡಿರುವಂತಹ ಕಸರತ್ತುಗಳು ಯಾವ್ಯಾವು? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಡೆವಿಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳನ್ನ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಂತೆ ಹೊರಗಡೆ ಬರಬೇಕು ಜೈಲಿನಿಂದ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಯನ್ನ ಕೂಡ ಈಗಾಗಲೇ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ದರ್ಶನ್ಗೆ ಒಂದು ಕಡೆ ಊಟ ಸೇವನೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಮತ್ತೊಂದು ಕಡೆ ಜೈಲಲ್ಲಿ 4 ಗೋಡೆಗಳ ಮಧ್ಯೆ ಇರೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅಧಿಕಾರಿಗಳ ಜೊತೆ ಒಂದಷ್ಟು ಕಿರಿಕಿರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ದರ್ಶನ್. ಅದೇ ರೀತಿಯಾಗಿ ಯಾವಾಗ ನಾನು ಬೇಲ್ನಿಂದ ಆಚೆ ಬರ್ತೀನೋ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಕ್ಷಣಕ್ಕಾಗಿ ದರ್ಶನ್ ಕೂಡ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಡೇಟ್ ಫಿಕ್ಸ್ ಕೂಡ ಆಗ್ತಾ ಇರುವಂತದ್ದು. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಇರೋ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಪೊಲೀಸರು ತನಿಖೆಯಲ್ಲಿ ಇದುವರೆಗೂ 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದು, ಅದರಲ್ಲಿ 19 ಪ್ರಮುಖ ಸಾಕ್ಷ್ಯಗಳು ಈಗ ಕಾಟೇರನಿಗೆ ಟೆನ್ಷನ್ ಕೂಡ ಶುರುವಾಗಿದೆ. ಯಾಕೆ ಅನ್ನೋದರ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಕೇಸಲ್ಲಿ ಈವರೆಗೂ ಬರೋಬ್ಬರಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳು ಸಂಗ್ರಹವಾಗಿದೆ. ಅದರಲ್ಲಿ 19 ಸಾಕ್ಷಿಗಳು ದಾಸನಿಗೆ ಮತ್ತಷ್ಟು ಸಂಕಷ್ಟ ತಂದಿವೆ. ಸಾಕ್ಷಿ ನಂಬರ್ 1, A1 ಪವಿತ್ರ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 2, A2 ದರ್ಶನ್ ಮನೆಯ ಸಿಸಿಟಿವಿಯ ಡಿವಿಆರ್. ಸಾಕ್ಷಿ ನಂಬರ್ 3, ಸ್ವಾಮಿ ಶವ ಸಾಗಿಸಿದ್ದ ಸ್ಕಾರ್ಪಿಯೋ ವಾಹನ. ಸಾಕ್ಷಿ ನಂಬರ್ 4, ಪಟ್ಟಣಗೆರೆ ಶೆಡ್ ಗುತ್ತಿಗೆದಾರನ ಹೇಳಿಕೆ ದಾಖಲು. ಸಾಕ್ಷಿ ನಂಬರ್ 5, ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದ ಕಾರು. ಸಾಕ್ಷಿ ನಂಬರ್ 6, ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದವರು ಕಳುಹಿಸಿದ್ದ ಫೋಟೋ. ಸಾಕ್ಷಿ ನಂಬರ್ 7, ಕಾರ್ತಿಕ್ ನಿಖಿಲ್ ಪ್ರಯಾಣಿಸಿದ್ದ ಆಟೋ. ಸಾಕ್ಷಿ ನಂಬರ್ 8 ಮತ್ತು 9, ಪಟ್ಟಣಗೆರೆ ಶೆಡ್ನ 2 ಕೆಲಸಗಾರರ ಹೇಳಿಕೆ. ಸಾಕ್ಷಿ ನಂಬರ್ 10, ಆರೋಪಿಗಳ ಸಂಪರ್ಕದಲ್ಲಿದ್ದ ವ್ಯಕ್ತಿಗಳ ಹೇಳಿಕೆ. ಸಾಕ್ಷಿ ನಂಬರ್ 11, ಕಿಡ್ನಾಪ್ ಮಾಡಲು ಬಳಸಿದ್ದ ಆಟೋ ಮಾಲೀಕ. ಸಾಕ್ಷಿ ನಂಬರ್ 12, ಜೂನ್ 8ರಂದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್. ಸಾಕ್ಷಿ ನಂಬರ್ 13, 14 ಹಾಗೂ 15, ಸ್ಟೋನಿ ಬ್ರೂಕ್ಸ್ನಲ್ಲಿ ಕೆಲಸ ಮಾಡುತ್ತಿರುವ 3. ಸಾಕ್ಷಿ ನಂಬರ್ 16, ದರ್ಶನ್ ಬಳಸುತ್ತಿದ್ದ ಸಿಮ್ ಕಾರ್ಡ್ ಮಾಲೀಕ. ಸಾಕ್ಷಿ ನಂಬರ್ 17 ಮತ್ತು 18, ಸ್ಕಾರ್ಪಿಯೋ ಕಾರು ವಾಶ್ ಮಾಡಿದ್ದ 2. ಸಾಕ್ಷಿ ನಂಬರ್ 19, ಪ್ರಮುಖ ಆರೋಪಿ ಮನೆಯಲ್ಲಿದ್ದ ಕೆಲಸದವರು. ಕೊಲೆ ಜಾಡು ಬೆನ್ನುತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿಯ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಾ ಇದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸೆರೆಮನೆ ಸೇರಿರೋ ದಾಸ ಹೊರಗೆ ಬರೋಕೆ ಹರಸಾಹಸ ಪಡ್ತಾ ಇದ್ದಾನೆ. ಸಿಕ್ಕಿರೋ ಸಾಕ್ಷ್ಯಗಳನ್ನ ನೋಡಿದರೆ ಪೊರ್ಕಿಗೆ ಬಿಡುಗಡೆ ಭಾಗ್ಯ ಕಷ್ಟ ಸಾಧ್ಯ ಅನ್ನುವಂತಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಟೋನಿ ಬ್ರೂಕ್ ಪಬ್ ಪರವಾನಗಿಗೂ ಸಂಕಷ್ಟ ಎದುರಾಗಿದೆ. A10 ವಿನಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ಪಬ್ ಇದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A10 ವಿನಯ್ ಈಗಾಗಲೇ CL7 ಪರವಾನಗಿ ಹೊಂದಿರುವಂತಹ ಸ್ಟೋನಿ ಬ್ರೂಕ್ ಪರವಾನಗಿ ನವೀಕರಣಕ್ಕಾಗಿ ಅಬಕಾರಿ ಇಲಾಖೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಅಬಕಾರಿ ಇಲಾಖೆಯಿಂದ ಪೊಲೀಸರಿಗೆ ಮಾಹಿತಿಯನ್ನ ಕೇಳಿ ಪತ್ರವನ್ನ ಕೂಡ ಬರೆಯಲಾಗಿದೆ. ಸ್ಟೋನಿ ಬ್ರೂಕ್ ಪಬ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A10 ವಿನಯ್ ಆರೋಪಿ ಏನಿದ್ದಾರೆ, ಈಗಾಗಲೇ CL7 ಪರವಾನಗಿಯನ್ನ ಹೊಂದಿಕೊಂಡಿದ್ದಾರೆ ಅವರು. ಸ್ಟೋನಿ ಬ್ರೂಕ್ ಪರವಾನಗಿ ನವೀಕರಣಕ್ಕಾಗಿ ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅಬಕಾರಿ ಇಲಾಖೆಯಿಂದ ಪೊಲೀಸರಿಗೆ ಒಂದ್ ಕಡೆ ಮಾಹಿತಿಯನ್ನ ಕೇಳಿ ಪತ್ರವನ್ನ ಕೂಡ ಬರೆಯಲಾಗಿರುವಂತದ್ದು. ಸ್ಟೋನಿ ಬ್ರೂಕ್ ಪಬ್ ನವೀಕರಣಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ವಿನಯ್ ಮಾಲೀಕತ್ವ ಹೊಂದಿರುವಂತದ್ದು. ಅಬಕಾರಿ ಇಲಾಖೆಯಿಂದ ಪೊಲೀಸರ ಬಳಿ ಮಾಹಿತಿಯನ್ನ ಕೇಳಿ ಪತ್ರವನ್ನ ಕೂಡ ಈಗಾಗಲೇ ಬರೆಯಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ, ನೇರ ಸಂಪರ್ಕದಲ್ಲಿದ್ದಾರೆ. ಎಸೇನು ಧ್ರುವ, ಇದೀಗ ಸ್ಟೋನಿ ಬ್ರೂಕ್ ಪರವಾನಗಿ ನವೀಕರಣಕ್ಕಾಗಿ ಪತ್ರವನ್ನ ಒಂದ್ ಕಡೆ ಬರೆಯಲಾಗಿರುವಂತದ್ದು. ಪರವಾನಗಿ ನವೀಕರಣಕ್ಕಾಗಿ ಇವಾಗ ಪರ್ಮಿಷನ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗಿರುವಂತದ್ದು. ಏನಾಗಬಹುದು ಹಾಗಾದ್ರೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ?
ಎಸ್ ರಮ್ಮೆ, ಮುಖ್ಯವಾಗಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಪ್ರಮುಖ ಆರೋಪಿ ಆದಂತಹ ವಿನಯ್ ಇದನಲ್ಲ, ಈತನ ಒಡೆತನದ ಸ್ಟೋನಿ ಬ್ರೋಕ್ಸ್ ಪಬ್ನ ಲೈಸೆನ್ಸ್ ನವೀಕರಣಕ್ಕಾಗಿ ಈಗ ಸದ್ಯ ಅಬಕಾರಿ ಇಲಾಖೆಗೆ ಪತ್ರವನ್ನ ಬರೆಯಲಾಗಿದೆ. CL7 ಲೈಸೆನ್ಸ್ ಅನ್ನು ಅವರು ಹೊಂದಿದ್ರು. ಈಗ ಸದ್ಯ ಅದರ ಲೈಸೆನ್ಸ್ ಎಕ್ಸ್ಪೈರ್ ಆದಂತ ಕಾರಣಕ್ಕಾಗಿ ಅದನ್ನ ನವೀಕರಣ ಮಾಡಿಕೊಡಿ ಅಂತ ಹೇಳಿ ಅಬಕಾರಿ ಇಲಾಖೆಗೆ ಪತ್ರವನ್ನ ಬರೆದಿದ್ರು. ಈಗ ಸದ್ಯ ಅಬಕಾರಿ ಅಧಿಕಾರಿಗಳು ಪೊಲೀಸರಿಗೆ ಅಂದ್ರೆ ಲೆಟರ್ ಅನ್ನ ಬರೆದಿದ್ದಾರೆ. ಯಾಕಂದ್ರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ವಿನಯ್ ಪ್ರಮುಖ ಆರೋಪಿ. ಅದಲ್ಲದೆ ಈ ಕೊಲೆ ನಡೆದಂತಹ ನದಿಗೂ ಮುನ್ನ ನಟ ದರ್ಶನ್ ಹಾಗೆ ಆತನ ಆಪ್ತರು ಒಂದಿಷ್ಟು ಜನ ಇದೇ ಸ್ಟೋನಿ ಬ್ರೋಕ್ಸ್ ಒಂದು ಪಬ್ನಲ್ಲಿ ಪಾರ್ಟಿಯನ್ನ ಮಾಡಿ ಹೋಗ್ತಾರೆ. ಹೀಗಾಗಿ ಪೊಲೀಸರಿಗೆ ಪದ್ಮನಾಭ ನಗರ ವಲಯದ ಅಬಕಾರಿ ವೃತ್ತ ನಿರೀಕ್ಷಕರು ಏನಿದ್ದಾರೆ ಅವರು ಲೆಟರ್ ಅನ್ನ ಬರೆದು ಕೇಳಿದ್ದಾರೆ, ಇವರಿಗೆ ಅನುಮತಿ ಕೊಡಬಹುದಾ ಏನು ಅನ್ನುವಂಥ ಒಂದು ಲೆಟರ್ ಅನ್ನ ಪೊಲೀಸರಿಗೆ ಬರೆದಿದ್ದಾರೆ. ಪೊಲೀಸರು ಈಗ ಏನ್ ಹೇಳ್ತಾರೆ ಅನ್ನುವಂಥದ್ದು ಇನ್ನ ಮುಂದೆ ನೋಡ್ಬೇಕಾಗಿರುವಂಥದ್ದು. ಸದ್ಯ ಈ ವಿನಯ್ ಒಡೆತನದ ಸ್ಟೋನಿ ಬ್ರೂಕ್ಸ್ ಪಬ್ಬಿಗೂ ಕೂಡ ಸಂಕಷ್ಟ ಎದುರಾಗುತ್ತಾ ಎನ್ನುವಂತ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಮೂಡಿರುವಂತಹದ್ದು. ಚೈತ್ರ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಪರ ನಟಿ ಶರಣ್ಯ ಶೆಟ್ಟಿ ಬ್ಯಾಟಿಂಗ್ ಮಾಡಿದ್ದಾರೆ. ದರ್ಶನ್ ತುಂಬಾ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂಡಿದ್ರು. ನಾನು ಅವರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಸ್ಥಿತಿ ನೋಡಿದ್ರೆ ನಾನು ತುಂಬಾ ಬೇಜಾರಾಗುತ್ತೆ. ನಿರಪರಾಧಿಯಾಗಿ ದರ್ಶನ್ ಹೊರಗಡೆ ಬರಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಗೆ ನಟಿ ಶರಣ್ಯ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಅವ್ರನ್ನ 7-8 ಬಾರಿ ಭೇಟಿಯಾಗಿದ್ದೆ. ಅವರ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಅವರು ನನ್ನ ಜೊತೆ ಒಳ್ಳೆ ರೀತಿಯಾಗಿ ಅವರು ಮಾತನಾಡಿದ್ರು ಕೂಡ, ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿದ್ರು. ಅವರು ಈ ರೀತಿಯಾಗಿ ಆಗತ್ತೆ ಅಂತ ಕೂಡ ನಾವು ಯಾರು ಊಹೆ ಮಾಡಲಿಕ್ಕಿಲ್ಲ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಖುಷಿ ಪಡೋ ವಿಚಾರ ಅಂತೂ ಖಂಡಿತ ಅಲ್ಲ. ನಮ್ಮ ಒಂದು ಇಂಡಸ್ಟ್ರಿ ಅಂತ ಅಂದರೆ ಅದು ನಮ್ಮ ಫ್ಯಾಮಿಲಿಯವರಲ್ಲಿ ಒಬ್ಬರು ಅವರು. ಸೊ ಖುಷಿ ಅಂತೂ ಡೆಫಿನೆಟ್ಲಿ ಅಲ್ಲ. ಹಾಗಂತ ಈ ವಿಚಾರದ ಬಗ್ಗೆ ಏನೋ ಮಾತಾಡೋಕ್ಕೆ ನಾನೇನೋ ದೊಡ್ಡ ಒಂದು ಪೊಸಿಷನಲ್ಲಿರೋಳು ಅಲ್ಲ, ಈಗಿನ್ನೂ ಸ್ಟಾರ್ಟ್ ಮಾಡ್ತಾ ಇರೋಂಥವಳು. ಸೊ ಆ್ಯಸ್ ಅ ಹ್ಯೂಮನ್ ನೋಡೋದಾದರೆ, ಒಂದು ಆಚೆಗಡೆ ಒಂದು ಥರ್ಡ್ ವ್ಯಕ್ತಿಯಿಂದ ನೋಡೋದಾದರೆ, ಒಂದು ಮಾನವೀಯತೆ ದೃಷ್ಟಿಯಿಂದ ರೇಣುಕಾಸ್ವಾಮಿಯ ಫ್ಯಾಮಿಲಿ ಏನಿದೆ ಅವರಿಗೆ ಖಂಡಿತವಾಗ್ಲೂ ಆ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತಲೇ ನಾನು ಆಶಿಸ್ತೀನಿ. ಸೊ ಅದ್ರ ಜೊತೆ ನಮ್ಮ ದರ್ಶನ್ ಸರ್ ಬಗ್ಗೆ ಮಾತಾಡೋದಾದರೆ, ನಾನು ಅವ್ರನ್ನ ಎಲ್ಲೆಲ್ಲಿ ಮೀಟ್ ಮಾಡಿದ್ದೀನಿ ಅಂದರೆ, ಈಗ ಕಾಟಿರ ಇವೆಂಟಲ್ಲಿ ಮೀಟ್ ಮಾಡಿದೆ, ಸುಮಾರು ಇವೆಂಟ್ಸ್ಗಳಲ್ಲಿ ಮೀಟ್ ಮಾಡಿದೆ. ಅವಾಗೆಲ್ಲ ತುಂಬಾ ಚೆನ್ನಾಗಿ ಅವ್ರ ಜೊತೆ ಇರೋವಂಥ ನನ್ನ ಎಂದು ಮಾತುಕತೆ ಏನೇ ಆಗಿದ್ರು ಒಂದು 3 to 4 ಟೈಮ್ಸ್ ಇವೆಂಟ್ಸಲ್ಲಿ ಮೀಟ್ ಮಾಡಿರ್ತೀನಿ. ಪ್ರತಿ ಸತಿನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ನಾನು ಇದಕ್ಕಿಂತ ಮುಂಚೆ ಯಾರೇ ದರ್ಶನ್ ಸರ್ ಬಗ್ಗೆ ಕೇಳಿದ್ರು ಇದನ್ನೇ ಹೇಳ್ತಾ ಇದ್ದೆ, ಇವಾಗಲೂ ಕೂಡ ಅದನ್ನೇ ಹೇಳಬೇಕು. ಸೊ ಅವರೇನೋ ಕಷ್ಟದಲ್ಲಿದ್ದಾರೆ ಅಂತ ನಾವೇನೋ ಬೇರೆ ಏನೋ ಹೇಳೋಕ್ಕಾಗಲ್ಲ. ನಮ್ಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ಅದನ್ನೇ ಮಾತಾಡಬೇಕು. ಸೊ ತುಂಬ ಚೆನ್ನಾಗಿ ಗೌರವದಿಂದ ನಾನು ನಡ್ಸ್ಕೊಂಡಿದ್ರು. ಸೊ ತುಂಬ ಖುಷಿ ಇತ್ತು ನನಗೆ. ಅಂದರೆ ಅಷ್ಟು ಬಿಗ್ ಸ್ಟಾರ್ ಆಗಿ ನಾವೊಂದು ಫ್ರೆಶರ್ಸ್ ಅಂದ್ರೂ ಒಂದು ಅಮ್ಮ ಬನ್ನಿ ಆ ಥರ ತುಂಬ ನೀಟಾಗಿ ನಡ್ಸ್ಕೊಂಡಿದ್ರು. ಸೊ ಅವರು ಈ ಥರದಲ್ಲಿ ಸಿಗಾಕೊಂಡಾಗ ಬೇಜಾರಾಯಿತು. ಅಂದರೆ ನಂಬಕ್ಕೆ ಅಸಾಧ್ಯ ಅಂತಾರಲ್ಲ, ಆ ಥರದೊಂದು ಘಟನೆ ಇದು. ಸೊ ಆದಷ್ಟು ಬೇಗ ಅವರು ಇದರಿಂದ ಆಚೆ ಬರಲಿ ಅಂತಲೇ ಆಶಿಸ್ತೀನಿ. ನಾನು ಆ್ಯಸ್ ಒಂದು ಅವರ ಒಂದು ಅಭಿಮಾನಿಯಾಗಿಯೇ ಆಶಿಸ್ತೀನಿ. ಸೊ ಇಲ್ಲಿ ನಾವು ನಿಂತ್ಕೊಂಡು ಯಾವ್ದು ತಪ್ಪು ಯಾವ್ದು ಸರಿ ಹೇಗೆ ಮಾಡಬೇಕಿತ್ತು ಅದನ್ನು ಮಾತಾಡೋದು ತಪ್ಪು. ಯಾಕಂದರೆ ಅದಿನ್ನೂ ಕಾನೂನಲ್ಲಿ ಕೋರ್ಟಲ್ಲಿ ಇರೋದ್ರಿಂದ ನಾವಿಲ್ಲಿ ಊಹಾಪೋಹಗಳನ್ನ ಮಾತಾಡೋದು ತಪ್ಪಾಗುತ್ತೆ. ಅಂದರೆ ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸ್ಬೇಕಂತೆ ಅಂತ ಅದನ್ನು ನಾನು ನಂಬ್ತೀನಿ. ಸೊ ನೋಡೋಣ, ಲೈಕ್ ವಿ ಆಲ್ ಹ್ಯಾವ್ ಟು ವೇಟ್ ಇವಾಗ ಏನಾಗುತ್ತೆ ಅಂತ. ಸೊ ಆ ಸಾವಿಗೂ ನ್ಯಾಯ ಸಿಗಬೇಕು. ಅದ್ರ ಜೊತೆ ದರ್ಶನ್ ಸರು ನಿರಪರಾಧಿಯಾಗಿ ಆಚೆ ಬರಬೇಕು ಅನ್ನೋದು ನನ್ನ ಒಂದು ನಟಿಯಾಗಿ ಒಂದು ಆಸೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಆದಷ್ಟು ಎಲ್ಲರೂ